ಚನ್ನರಾಯಪಟ್ಟಣದಲ್ಲಿ ನೆಲದನಿ ಫೌಂಡೇಶನ್ ವತಿಯಿಂದ ಡಿಸೆಂಬರ್ 6ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭೀಮಾ ನಮನ ಕಾರ್ಯಕ್ರಮವನ್ನು ರಂಗಕರ್ಮಿ ದಿಂಡಗೂರು ಸಂತೋಷ್ ನೇತೃತ್ವದಲ್ಲಿ ಭೀಮರಾವ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆಯ ದಿನದ ಅಂಗವಾಗಿ ಅಂಬೇಡ್ಕರ್ ಕುರಿತು ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ನೆಲದನಿ ಫೌಂಡೇಶನ್ ಕಾರ್ಯದರ್ಶಿ ನಂದಿನಿ ತಿಳಿಸಿದರು. ಚನ್ನರಾಯಪಟ್ಟಣದಲ್ಲಿ ನೆಲದನಿ ಫೌಂಡೇಶನ್ ವತಿಯಿಂದ ಡಿಸೆಂಬರ್ 6ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭೀಮಾ ನಮನ ಕಾರ್ಯಕ್ರಮವನ್ನು ರಂಗಕರ್ಮಿ ದಿಂಡಗೂರು ಸಂತೋಷ್ ನೇತೃತ್ವದಲ್ಲಿ ಭೀಮರಾವ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆಯ ದಿನದ ಅಂಗವಾಗಿ ಅಂಬೇಡ್ಕರ್ ಕುರಿತ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ನೆಲದನಿ ಫೌಂಡೇಶನ್ನ ಕಾರ್ಯದರ್ಶಿ ನಂದಿನಿ ತಿಳಿಸಿದರು. ಅದೇ ದಿನ ಸಂಜೆ 5 ಗಂಟೆಗೆ 5ನೇ ವಾರ್ಡಿನ ತ್ಯಾಗಮ್ಮ ಬಡಾವಣೆಯ ಅಂಬೇಡ್ಕರ್ ಭವನದಲ್ಲಿ ಭೀಮರಾವ್ ಅವರಿಗೆ ನುಡಿನಮನ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಈ ಕಾರ್ಯಕ್ರಮವನ್ನು ಉಪನ್ಯಾಸಕರಾದ ಎಂ ಜರತ್ನಾಕರ್ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಜನರೇಷನ್ಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಅವರಿಗೆ ಭಾಷಣಗಳಲ್ಲಿ ಒಂದು ರೀತಿಯಲ್ಲಿ ಅವರನ್ನು ಅರ್ಥ ಮಾಡ್ಕೊಂಡ್ರೆ, ಪುಸ್ತಕಗಳ ಮೂಲಕ ಒಂದು ರೀತಿ ಅವರನ್ನು ಅರ್ಥ ಮಾಡ್ಕೊಂಡ್ರೆ, ಈ ಥರ ಫೋಟೋ ಅವರ ಭಾವಚಿತ್ರಗಳನ್ನು ನೋಡೋದ್ರ ಮೂಲಕ ಮತ್ತು ಈ ಅಂಬೇಡ್ಕರ್ ಕುರಿತಾದ ಮುಖಪುಟ ಇರ್ತಕ್ಕಂಥ ನಾಣ್ಯಗಳನ್ನು ಇವರು ಸತೀಶ್ ಅವರು ಕಲೆಕ್ಟ್ ಮಾಡಿದ್ದಾರೆ. ಅವರು ನಾಣ್ಯಗಳನ್ನು ಪ್ರದರ್ಶನದ ಉಸ್ತುವಾರಿಯನ್ನು ಅವರು ವಹಿಸ್ಕೊಳ್ತಾರೆ. ಮತ್ತು ಇನ್ನು ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅವರ ಆರ್ಟ್ ಟೀಚರ್ ಇವರು ಮಂಜಪ್ಪ ಅವರು ಮಕ್ಕಳಿಗೆ ಅದನ್ನು ಡ್ರಾಯಿಂಗದು ಎಕ್ಸಿಬಿಷನ್ನ ಅವರು ನೋಡ್ಕೊಳ್ತಾರೆ. ಇನ್ನು ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅಂಬೇಡ್ಕರ್ ಅವರನ್ನು ಈ ರೀತಿ ನಾವು ಒಳಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಇದು ಹೆಚ್ಚೆಚ್ಚು ಜನಕ್ಕೆ ತಲುಪಬೇಕು ಮತ್ತು ನಿಮ್ಮ ಮೂಲಕ ಒಂದಷ್ಟು ಜನಗಳಿಗೆ ಅದು ತಲುಪಿ ಮತ್ತು ಎಲ್ಲರೂ ಕೂಡ ನಮ್ಮ ನಗರದ ಮತ್ತು ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಮತ್ತು ಅದೇ ದಿನ ಸಂಜೆ ನಾವು ತಗ್ಗೆಮ್ಮ ಬಡಾವಣೆಯಲ್ಲಿ ಇಡೀ ಕಾರ್ಯಕ್ರಮದ ಒಂದು ಸಮಾಪನ ನಾವು ಅಲ್ಲಿ ಮಾಡ್ತಾಯಿದ್ವಿ. ಇಲ್ಲಿ ಮಧ್ಯಾಹ್ನದವರೆಗೂ 3 ಗಂಟೆ 4 ಗಂಟೆಗೆ ಇದು ಮುಗಿಸ್ಕೊಂಡು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅದ್ರ ಜೊತೆ ಒಂದು ಉಪನ್ಯಾಸದ ಕಾರ್ಯಕ್ರಮವನ್ನು ತಗ್ಗೆಮ್ಮ ಬಡಾವಣೆ ಆ ಒಂದು ಊರಿನಲ್ಲಿ ನಾವು ಅದನ್ನು ಆಯೋಜನೆ ಮಾಡ್ತಿದ್ವಿ. ಅದರಿಂದ ಉಸ್ತುವಾರಿಯನ್ನು ರಾಮು ಮತ್ತು ಇವರ ಗೆಳೆಯರು ಮತ್ತು ಸಂಘಟನೆಯರೆಲ್ಲ ಸೇರಿಕೊಂಡು ಅದನ್ನು ಆಯೋಜನೆ ಮಾಡ್ತಿದ್ದಾರೆ. ಅವೆಲ್ಲ ಅಲ್ಲಿ ಸೇರ್ಕೊಳ್ತೀವಿ. ಅದು ಅಂಬೇಡ್ಕರ್ ಅವರ ಕುರಿತಾದಂಥ ಒಂದಷ್ಟು ಹಾಡುಗಳು, ನಾಟಕಗಳು ಮತ್ತು ಚರ್ಚೆಗಳು, ರಂಗಾಟಗಳು ಇದನ್ನೆಲ್ಲನೂ ಸಮ್ಮಪ್ ಮಾಡ್ತಾ ಮತ್ತು ಅದ್ರ ಜೊತೆಗೆ ಉಪನ್ಯಾಸ ಮಾಡ್ತಕ್ಕಂಥವ್ರು ರತ್ನಾಕರ್ ಅವರು ಅಂಬೇಡ್ಕರ್ ಉಪನ್ಯಾಸ ನೀಡ್ತಾರೆ. ಒಟ್ಟಾರೆ ಈ ಥರ ಅಂಬೇಡ್ಕರ್ ಜಯಂತಿಯನ್ನು ವಿಶೇಷವಾಗಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಸಾಯಂಕಾಲದವರೆಗೂ ನಾವು ಅಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕರಿಸಬೇಕು, ಬರಬೇಕು ಅಂತ ಕೇಳ್ಬೋದು. ನಮಸ್ಕಾರ. ಒಂದು ವೇಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮವನ್ನು ದಿಂಡಗೂರು ಸಂತೋಷ್ ಮತ್ತು ಅವರ ಪತ್ನಿಯವರ ಸಾರಥ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಉಪನ್ಯಾಸಕರಾದ ರತ್ನಾಕರ್ ಸರ್ ಕೈಲಿ ಬಾಬಾ ಸಾಹೇಬರ ಬಗ್ಗೆ ಬಡಾವಣೆ ನಿವಾಸಿಗಳಿಗೆ ವಿಚಾರ ತಿಳಿಸಲು ಉಪನ್ಯಾಸಕರು ಆಹ್ವಾನಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇದೇ ಸಂದರ್ಭದಲ್ಲಿ ನೀನಾಸಂ ಸಂತೋಷ್, ನಂದಿನಿ, ರಾಮು, ವೆಂಕಟೇಶ್, ಮಂಜುನಾಥ್ ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.